ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಸೂಪರ್ ಟೇಸ್ಟಿಯಾಗಿರೋಂತಹ ತುಂಬ ಸಾಫ್ಟಾಗಿರೋಂತಹ ರವೆ ಉಂಡೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಬೇಕಾಗಿರೋಂಥದ್ದು ಒಂದು 15 ಕ್ಯಾಶ್ಯೂ ನಟ್ಸು, ಒಂದು 10 ಬಾದಾಮು, ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ, ಒಂದು ಹಿಡಿ ಆಗೋಷ್ಟು ಕೊಬ್ಬರಿ. ನಾನು 300 ಗ್ರಾಮ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದರ ಅರ್ಧದಷ್ಟು ಸಕ್ಕರೆ, ಒಂದು ಅರ್ಧ ಲೀಟ್ರು ಆಯಿಲು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ರುಚಿಯಾಗಿರೋವಂತಹ ವೆರಿ ಟೇಸ್ಟಿಯಾಗಿರೋಂತಹ ರೆಸಿಪಿಯೊಂದಿಗೆ ನಾನು ಬರ್ತೀನಿ. ಸೊ ನೋಡಿ, ಬಾಣಲಿ ಇಟ್ಬಿಟ್ಟು ಬಾಣಲಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಬಾದಾಮು ಮತ್ತು ಕ್ಯಾಶ್ಯೂ ನಟ್ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು. ಚೆನ್ನಾಗಿ ತುಪ್ಪದ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು. ಅದು ಘಮ ಮತ್ತು ಸಖತ್ತಾಗಿ ಬರುತ್ತೆ. ಈ ರವೆ ಉಂಡೆ ಅಂತೂ ಹಲ್ಲಿಲ್ದವರು ಕೂಡ ತಿನ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ನಾನು ಹೇಳೋ ರೀತಿಯೇ ಮಾಡ್ಕೊಂಡು ಹೋಗಿ ಫುಲ್ ವಿಡಿಯೋ ನೋಡಿ, ಸೊ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗೋ ರೀತಿ ಹುರ್ಕೋಬೇಕು. ಅದು ನೀಟಾಗಿ ಎಲ್ಲ ಗೋಡಂಬಿ ಮತ್ತು ಕ್ಯಾಶ್ಯೂ ನಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ತೊಗೊಂಡಿರೋಂಥ 300 ಗ್ರಾಮ್ ರವೆನ ಅದ್ರ ಜೊತೆಗೇ ಹಾಕ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಸೊ ಉರಿ ಜಾಸ್ತಿ ಮಾಡ್ಕೋಬೇಡಿ. ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಚೆನ್ನಾಗಿ ರವೆನೂ ಕೂಡ ನೀಟಾಗಿ ಹುರ್ಕೊಳ್ತಾ ಹೋಗಬೇಕು. ಎಲ್ಲ ಚೆನ್ನಾಗಿ ಹುರಿಬೇಕು ರವೆನೂ ಕೂಡ. ಅದಾದಮೇಲೆ ಏಲಕ್ಕಿ ಒಂದು ಪುಡಿ ತೊಗೊಂಡ್ರೆ ಒಂದು ಅರ್ಧ ಟೀ ಸ್ಪೂನ್ ಹಾಕಿ, ನಾನು ಏಲಕ್ಕಿನೇ ಸ್ವಲ್ಪ ಕ್ರಷ್ ಮಾಡಿ ಕುಟ್ಬಿಟ್ಟು ತೊಗೊಂಡಿದ್ದೀನಿ. ನೀವು ಏಲಕ್ಕಿ ಆದರೆ ಅರ್ಧ ಟೀ ಸ್ಪೂನ್ ತೊಗೊಳ್ಳಿ. ಏಲಕ್ಕಿ ತೊಗೊಳ್ತಿರೋ ಅಂದರೆ ಒಂದು 6-7 ತೊಗೊಂಡು ಅದನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಏನು ತೊಂದರೆ ಇಲ್ಲ. ಪುಡಿ ತೊಗೊಂಡ್ರು ಓಕೆನೇ, ಏಲಕ್ಕಿನ ಚೆಚ್ಚಿ ತೊಗೊಂಡ್ರೂ ಓಕೆನೇ. ಮತ್ತು 1 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ರವೆನ. ನೀವು ಎಷ್ಟು ಚೆನ್ನಾಗಿ ರವೆ ಹುರ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ. ಈ ರವೆ ಉಂಡೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ರೀತಿ ನಾನು ಹೇಳ್ಕೊಟ್ಟಿರೋ ರೀತಿ. ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಳ್ತಾ ಹೋಗಿ ರವೆನ. ನೋಡಿ, ಈಗ ಸ್ವಲ್ಪ ಕೊಬ್ಬರಿನೂ ಕೂಡ ಹುರ್ಕೋಬೇಕು. ಹಸಿ ಕೊಬ್ಬರಿ ಹಾಕೋದು ಬೇಡ. ಸೊ ಕೊಬ್ಬರಿನೂ ಕೂಡ ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೋಬೇಕು. ಚೆನ್ನಾಗಿ ನೀಟಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಎಲ್ಲನೂ ಕೂಡ. ನೋಡಿ, ಈ ರೀತಿ ಇಷ್ಟು ಹುರ್ಕೊಂಡ್ರೆ ಸಾಕು. ಕೊಬ್ಬರಿನ ಇಷ್ಟು ಹುರ್ಕೊಂಡ್ಬಿಟ್ಟು ಸ್ವಲ್ಪ ಸೈಡಲ್ಲಿ ಎತ್ಕೊಂಡು ಮತ್ತೆ ರವೆ ನೋಡೋಣ. ರವೆ ನೋಡಿ, ರವೆನೂ ಕೂಡ ಸ್ವಲ್ಪ ಚೆನ್ನಾಗಿ ಹುರಿತಾ ಇದೆ. ಇನ್ನೊಂದು ಸ್ವಲ್ಪ ತುರಿಸ್ಬೇಕು. ಈಗ ಅದ್ರ ಜೊತೆಗೇ ಕೂಡ ನಾವು ಕೊಬ್ಬರಿ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಹುರಿದಿದೆ ರವೆ. ಅದ್ರ ಜೊತೆಗೆ ಮತ್ತು ಸಕ್ಕರೆ ಕೂಡ ಹಾಕ್ಕೊಳ್ಳೋಣ. ಇದು ನಾನು ಎಷ್ಟು ರವೆ ತೊಗೊಂಡಿದ್ದೀನೋ ಅದ್ರದ್ದು ಅರ್ಧದಷ್ಟು ಸಕ್ಕರೆ. ಈ ಸಕ್ಕರೆನ ನೀವು ಸ್ವಲ್ಪ ಮಿಕ್ಸಿ ಮಾಡಿ ಪುಡಿ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲ ಹಾಗೆ ಈ ರೀತಿಯೂ ಕೂಡ ಹಾಕ್ಕೋಬೋದು. ಅದು ಹಾಕ್ಕೊಂಡ್ಮೇಲೆ ಒಂದು 5 ನಿಮಿಷ ನೀಟಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆವಾಗವಾಗ ಈ ಥರ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಲಾಸ್ಟಲ್ಲಿ ಹಾಗೆ ಬಿಡೋಕ್ಕೆ ಹೋಗಬೇಡಿ, ಮತ್ತು ತಳ ಅಂಟ್ಬಿಟ್ರೆ ಅದು ಸೀದ್ಬಿಟ್ರೆ ಮತ್ತು ಟೇಸ್ಟೇ ಹೋಗ್ಬಿಡುತ್ತೆ. ಉಳಿದಿರೋಂಥ ತುಪ್ಪ ಕೂಡ ಇವಾಗ ಎಲ್ಲನೂ ಹಾಕೋಣ. ಅಷ್ಟು ತುಪ್ಪ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ನೋಡಿ, ಇಷ್ಟು ಅಂಟೋ ರೀತಿ ಬಂದರೆ ಸಾಕು. ನೋಡಿ, ರವೆ ಎಲ್ಲನೂ ಚೆನ್ನಾಗಿ ಹುರಿದೋಗಿದೆ. ಇಷ್ಟು ಹುರಿದ್ರೆ ಸಾಕು. ಈಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಅದಕ್ಕೆ ಬಿಸಿ ಹಾಲು ಅಂದರೆ ಕೈ ಬೆಚ್ಚಗಾಗೋ ರೀತಿ ಹಾಲನ್ನ ಹಾಕ್ಕೋಬೇಕು. ತಣ್ಣಗಿರೋ ಹಾಲು ಹಾಕ್ಕೋಬೇಡಿ. ಸ್ವಲ್ಪ ಕೈಗೆ ಬೆಚ್ಚಗೆ ಅನಿಸ್ಬೇಕು. ಆ ಥರ ಹಾಲನ್ನ ಹಾಕ್ಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವಾಗಿ ಉಂಡೆ ಕಟ್ಕೊಳ್ತಾ ಹೋಗಿ. ನೋಡಿ, ನಾನು ಚಿಕ್ಕ ಚಿಕ್ಕದಾಗೆ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಮಕ್ಕಳು ತಿನ್ನೋದು, ಸೊ ದೊಡ್ಡದು ಬೇಡ ಅಂಥೇಳಿ. ನಿಮಗೆ ಎಷ್ಟು ದೊಡ್ಡಕ್ಕೆ ಬೇಕು ದಪ್ಪ ಬೇಕು ನೋಡಿಕೊಂಡು ನೀವು ಮಾಡ್ಕೊಳ್ತಾ ಹೋಗಿ. ತಣ್ಣಗಿರೋ ಹಾಲು ಹಾಕ್ಕೋಬೇಡಿ, ಕೈಗೆ ಬೆಚ್ಚಗೆ ಅನ್ನಿಸ್ಬೇಕು, ಸ್ವಲ್ಪ ಸುಡ್ತಾ ಇರಬೇಕು. ಆ ರೀತಿ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪಕ್ಕೆ ಹಾಕ್ಕೊಳ್ತಾ ರವೆ ಉಂಡೆನ ಕಟ್ಕೊಳ್ತಾ ಹೋಗಿ. ನೋಡಿ, ನಾನು ಎಲ್ಲ ಉಂಡೆನೂ ಕಟ್ಟಿ ಆಗಿದೆ. ನನಗಿಲ್ಲಿ ಒಂದು 40 ಉಂಡೆ ರವೆ ಉಂಡೆ ಆಗಿದೆ. ಸೊ ನೋಡಿ, ಇದೇ ರೀತಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದು ತಿನ್ನುವಾಗ ಸಕ್ಕರೆ ಮತ್ತು ಗೋಡಂಬಿ, ಬಾದಾಮು, ಕ್ಯಾಶ್ಯೂ ನಟ್ಟು ಎಲ್ಲ ಸಿಗ್ತಾ ಇರುತ್ತಲ್ವ, ಸೂಪರಾಗಿರುತ್ತೆ. ಈ ರೀತಿ ಒಂದು ರವೆ ಉಂಡೆ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.